ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹಾಯ್ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ ಅಂತ ನಾನು ಗುರುವಾರದ ಸಂಜೆ ವ್ಲಾಗು ಶುರು ಮಾಡಿದ್ದೀನಿ. ಬನ್ನಿ, ಇವತ್ತು ನನ್ನ ಮಗನ ಬರ್ತಡೇ ಇರೋದ್ರಿಂದ ಗುರುವಾರದ್ದು ಒಂದು ಟೆಂಪಲ್ಗೆ ಹೋಗಬೇಕು, ಇನ್ನೊಂದು ಒಂದು ಬರ್ತಡೇ ಇರೋದ್ರಿಂದ ಬರ್ತಡೇ ಪಾರ್ಟಿ ಈ ಸಲ ಸ್ಪೆಷಲಾಗಿ ಮಾಡ್ತಾ ಇರೋದು. ಹೋಟೆಲ್ಗೆ ಹೋಗಿ ಮಾಡ್ಕೊಂಬರೋಣ ಅಂತ. ಇಲ್ಲಿ ನಮ್ಮ ಅಮ್ಮ ಬಂದಿದ್ದರು. ಅವ್ರು ಬಂದು ಆಗಲೇ ಒಂದು ವಾರ ಆಗಿತ್ತು. ಅದಕ್ಕೆ ನಾನು ನಾನು ನಮ್ಮ ಮನೆಯವರು ಸಾಯಿಬಾಬಾ ಮತ್ತು ರಾಯರ ಮಠಕ್ಕೆ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು, ನಮ್ಮಮ್ಮ ನನ್ನ ಮಗ ಆಮೇಲೆ ಲೇಟಾಗಿ ಬರ್ತಾರೆ. ಇವಾಗ ಟೆಂಪಲ್ಗೆ ಹೋಗಿ ಬರೋಣ. ಹಾಗೆ ವಿಡಿಯೋಸ್ ಕಂಟಿನ್ಯೂ ಇರುತ್ತೆ, ಬನ್ನಿ ನೋಡೋಣ. ನಾವು ಬಂದಿರೋ ಹೋಟೆಲ್ ಹೆಸರು ಶ್ರೀ ವಿಷ್ಣು ಪಾರ್ಕು. ಇದು ಮನೆ ಹತ್ರನೇ ಇದೆ. ಇನ್ನೇನಿದ್ರು ನಮ್ಮಮ್ಮ ಮತ್ತು ನನ್ನ ಮಗ ಬರಬೇಕು, ಅಂದರೆ ಬೈ ವಾಕಲ್ಲೇ ಬರ್ಬೋದು. ಇವಾಗ ಮೇಲೆ ಅಲ್ಲೂ ಇದೆ, ಮೇಲ್ಗಡೆ ಬನ್ನಿ. ಮೇಲೆ ಇದೆ ಫಸ್ಟ್ ಹೋಗ್ತಾ ಇರೋದು. ಅದು ಕೆಳಗೆ ಬರ್ತಾಯಿದ್ವಿ, ಇಲ್ಲೇ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗ್ತಾಯಿದ್ವಿ ಅಷ್ಟೇ. ಇದು ಮೇಲ್ಗಡೆ ಒಂದು ನೋಡೋಣ ಇಲ್ಲಿ ಯಾವ ಥರ ಇದೆ ಅಂದ್ಬಿಟ್ಟು ಮೇಲೆ ಚೂಸ್ ಮಾಡ್ಕೊಂಡ್ವಿ. ಹೊರಗಡೆ ಇದೇ ಫಸ್ಟ್ ಹೋಗ್ತಾ ಇರೋದ್ರಿಂದ ಯಾವ ಥರ ಇದೆ ಸೀಟು ಅಂದ್ಬಿಟ್ಟು ಇಲ್ಲಿ ಈ ಥರ ಸಪ್ರೇಟ್ ಆಗಿತ್ತು. ಅಂದರೆ 4 ಜನ ಕೂತ್ಕೊಳ್ಳೋಂಗೆ. ನನಗೆ ಫ್ಯಾಮಿಲಿ ಅಂದರೆ ಒಂದು 8 ಮೆಂಬರ್ಸ್ ಕೂತ್ಕೊಳ್ಳೋ ಅಷ್ಟು ಜಾಗ ಬೇಕಾಗಿತ್ತು. ಈಗ ನನ್ನ ಮಗ ಬಂದ, ಇನ್ನು ಹಾಗೆ ಒಬ್ಬೊಬ್ಬರೇ ಬರ್ತಾರೆ ಅಂದ್ಬಿಟ್ಟು 8 ಮೆಂಬರ್ಸ್ ಯಾರು ಅಂದರೆ ಇನ್ನೂ ನಮ್ಮ ಅಕ್ಕನ ಮಕ್ಕಳು ಮತ್ತು ನಮ್ಮ ಭಾವ ಬರ್ತಾರೆ ಅಲ್ವಾ. ಅದಕ್ಕೆ ಸ್ವಲ್ಪ ನಾವು 4 ಜನಕ್ಕಾದರೆ ಕರೆಕ್ಟಾಗಿತ್ತು. ಇನ್ನು ಸ್ವಲ್ಪ ದೊಡ್ಡದಾಗಿ ಅವ್ರಿಗೆ ಹೇಳಿದೆ, ಫ್ಯಾಮಿಲಿ ಅಂತ ಹೇಳಿದ್ಕೆ ಅವರು ಸೀಟ್ ರೆಡಿ ಮಾಡ್ತಿದ್ರು. ಇನ್ನು ವೇಟಿಂಗಲ್ಲೇ ಇದ್ವಿ, ಯಾಕಂದ್ರೆ ಅವರು ಬರೋದನ್ನ ಕಾಯ್ದು ಆಮೇಲೆ ಒಳಗೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ನೀನು ಕೊಟ್ಟಿದ್ದು. ಇನ್ನು ನಮ್ಮ ಅಕ್ಕ ಭಾವ ಬರೋದಿತ್ತು, ಅದ್ರಲ್ಲಿ ನಮ್ಮ ಅಕ್ಕ ಬಂದಿಲ್ಲ. ನಮ್ಮ ಅಮ್ಮಗೆ ಎಲ್ಲಿ ದೊಡ್ಡ ಮಗಳು ಬಂದಿಲ್ಲ ಅನ್ನೋದೇ ಕೇಳಿ ವಿಚಾರಿಸ್ಕೊತಾ ಇದ್ರು ಮಕ್ಳ ಹತ್ರ. ನಮ್ಮ ಭಾವ ಅಂದರೆ ಅವ್ರು ಇನ್ನೂ ಒಂದು ಸ್ವಲ್ಪ ಕೆಲಸ ಇದೆ, ಬ್ಯುಸಿ, ಬರ್ತೀನಿ ಅಂದ್ಬಿಟ್ಟು ಬಂದರು. ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದರು. ಅಷ್ಟೊತ್ತಿಗೆ ಆರ್ಡ್ರ್ ಕೊಡ್ತಾಯಿದ್ದೆ. ಅವ್ರಿಗೆ ಯಾವುದ್ಯಾವುದು ಇಷ್ಟ ಆಗುತ್ತೋ ಅದು ಫುಡ್ಡು ಆರ್ಡ್ರ್ ಮಾಡ್ತಾ ಇರ್ತಿದ್ದು. ಅದರಲ್ಲಿ ಏನು ಕಟ್ ಮಾಡಿಲ್ಲ, ಬರೀ ಕೇಕ್ ಬದಲು ಊಟ ಮತ್ತು ಚಾಟ್ಸು, ಐಸ್ ಕ್ರೀಮ್ ಈ ಥರ ಏನಾದರೂ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಸ್ಪೆಷಲಾಗಿ ಅಷ್ಟೇ ಹೋಟ್ಲಿಗೆ ಬಂದು ಸುಮ್ಮನೆ ಚಿಕ್ಕ ಟ್ರೀಟ್ ಕೊಡ್ಸೋಣ ಅಂದ್ಬಿಟ್ಟು. ನನ್ನ ಮಗಂದು ಇವತ್ತು ಜರ್ನಿ 14 ಇಯರ್ಸಿಂದ 15 ಇಯರ್ಗೆ ಕಾಲಿಟ್ಟಿದ್ದಾನೆ. ಅದಕ್ಕೆ ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು, ಅಮ್ಮನೂ ಇದ್ರಲ್ವಾ, ಇನ್ನೆಲ್ಲರೂ ಒಟ್ಟಿಗೆ ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬರ್ತಡೇ ಡಿನ್ನರ್ ಪಾರ್ಟಿ ಸೆಲೆಬ್ರೇಷನ್ ಈ ಹೋಟ್ಲಲ್ಲಿ ಫ್ಯಾಮಿಲಿ ಸಮೇತ ಮಾಡ್ತಾಯಿದ್ದೀವಿ. ಇನ್ನೂ ಬಂದಿಲ್ಲ ಪಾಪ. ಇಲ್ಲಿ ರೈಸ್ ಐಟಮ್ 3 ಇದೆ, ಜಾಸ್ತಿ ಆಗಲ್ಲ.
ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸೆಕೆಂಡ್ ಪಾರ್ಟ್ ವಿಡಿಯೋ ಬರುತ್ತೆ. ಇಲ್ಲಿವರೆಗೂ ಯಾರ್ಯಾರಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.